ಶಾಲೆಯಿಂದ ಕಾಣೆಯಾಗಿದ್ದ ಬಾಲಕಿಯರು ಶವವಾಗಿ ಪತ್ತೆಯಾದ್ರು. ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ರು. ನಿರ್ದಾಕ್ಷಿಣ್ಯವಾಗಿ ಕೊಂದು ಕೊಳಕ್ಕೆ ಬಿಸಾಡಿ ಹೋದ್ರು. ಅಸ್ಸಾಂನ ಕೋಕ್ರಜಾರ್ನಲ್ಲಿ ಇಬ್ಬರು ಅಪ್ರಾಪ್ತ ಆದಿವಾಸಿ ಶಾಲಾ ಬಾಲಕಿಯರ ಅತ್ಯಾಚಾರ ಮತ್ತು ಕೊಲೆಯ ವರದಿ ಇಡೀ ಅಸ್ಸಾಮನ್ನೇ ಗಡಗಡ ಅಂತ ನಡುಗಿಸಿದೆ. ಕೊಳದಿಂದ ಬಾಲಕಿಯರ ಶವ ತೆಗೆಯುತ್ತಿರುವ ಇಂತಹ ದೃಶ್ಯ ನೋಡಿದ್ರೆ ಯಾರಿಗ್ ತಾನೇ ಭಯ ಆಗಲ್ಲ ಹೇಳಿ. 14 ವರ್ಷದ ಮತ್ತು 15 ವರ್ಷದ ಇಬ್ಬರು ಬಾಲಕಿಯರು ಶಾಲೆಯಿಂದ ಕಾಣೆಯಾದ ನಂತರ ಕೊಳದಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಇನ್ನು ಅತ್ಯಾಚಾರ ಮತ್ತು ಕೊಲೆ ಆರೋಪಿಗಳಾದ ಗೋಲಾಂ ಮುಸ್ತಫಾ ಮತ್ತು ಎಜಹಾನ್ ಅಲಿ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ರು. ಅದರಲ್ಲಿ ಗೋಲಾಂ ಮುಸ್ತಫಾ ಎಂಬ ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಮತ್ತೊಬ್ಬ ಆರೋಪಿ ಎಜಹಾನ್ ಅಲಿ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ನೋಡಿ ಇವರೇ ಆ ಪಾಪಿಗಳು. ಪಾಪ ಕಣ್ರಿ. ಇನ್ನು ಅಪ್ರಾಪ್ತ ಬಾಲಕಿಯರು ಇವರು. ಈ ಬಾಲಕಿಯರನ್ನು ಎಷ್ಟು ನಿರ್ದಾಕ್ಷಿಣ್ಯವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಳಕ್ಕೆ ಬಿಸಾಡಿ ಹೋದ್ರು ಅಂದ್ರೆ ಇವರಿಗೆ ಯಾವ ಪೊಲೀಸರ ಭಯ ಇಲ್ಲದಂತೆ ಕಾಣುತ್ತೆ. ಅದೇ ಕೊಳದ ಬಳಿ ಬಾಲಕಿಯರ ಚಪ್ಪಲಿ ಮತ್ತು ಸೈಕಲ್ ಸಿಕ್ಕಿದೆ. ಇನ್ನು ಈ ದೃಶ್ಯವನ್ನ ಕಂಡ ಬಾಲಕಿಯರ ಪೋಷಕರ ರೋದನೆ ಮುಗಿಲು ಮುಟ್ಟಿದೆ. ಇದಕ್ಕೆಲ್ಲ ಸಾಕ್ಷಿ ಎಂಬಂತೆ ಅಲ್ಲಿ ಜಮಾಯಿಸಿದ ಜನರು ಆರೋಪಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಶಾಲೆಯಿಂದ ಕಾಣೆಯಾಗಿ ಕೊಳದಲ್ಲಿ ಶವವಾಗಿ ಕಂಡ ಬಾಲಕಿಯರನ್ನ ಕಂಡು ಕಣ್ಣೀರು ಹಾಕಿದ್ರು. ಇಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗಲಿ ಎಂದು ಆಗ್ರಹಿಸಿದ್ರು.